ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ನಾನೀಗ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 2 o'clock ಆಗಿದೆ. ನಾನು ಊಟ ಎಲ್ಲ ಮುಗಿಸ್ಕೊಂಡು ಪಾಪುಗೆಲ್ಲ ಊಟ ಮಾಡಿಸ್ಬಿಟ್ಟು ಆಮೇಲೆ ವ್ಲಾಗ್ನ ಮಾಡ್ತಾ ಇರೋದು. ಏನಪ್ಪ ಅಂತಂದರೆ ಇವತ್ತಿನ ಟಾಪಿಕಲ್ಲಿ ನಾನು ಸಬ್ಕಾರಿಯನಿಕ್ ಹೆಮೊರೇಜ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಹಾಕಿದ್ದೆ, ಓಕೆನಾ. ಸೊ ನನಗೆ ಆದರೂ ಕೂಡ ಎಗೇನ್ ಆ್ಯಂಡ್ ಎಗೇನ್ ನನಗೆ ಅದರದ್ದೇ ಕಮೆಂಟ್ಸ್ ಬರ್ತಾ ಇದೆ. ಅಂತಂದರೆ ನಮಗೂ ಕೂಡ ಈ ಥರ ಆಗಿದೆ ಮೇಡಮ್, ಯಾವ ರೀತಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಕಮೆಂಟ್ಸ್ ಮಾಡ್ತಾನೆ ಇದ್ದೀರಾ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಹಾಗಾಗಿ ಇನ್ನೊಂದ್ಸಲ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿರೋದು, ಓಕೆನಾ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಈ ಸಬ್ಕಾರಿಯನಿಕ್ ಹೆಮೊರೇಜ್ ಅಂತ ಅಂದರೆ ಏನು ಅಂದರೆ ಒಂದು 100ಅಲ್ಲಿ ಒಂದು 20% ಮೆಂಬರ್ಸಿಗೆ ಮಾತ್ರ ಇದು ಬರುತ್ತೆ ಅಷ್ಟೇ. ಮೀನ್ಸ್ ಅಂದರೆ ಇಂಟರ್ನಲ್ ಬ್ಲೀಡಿಂಗ್ ಒಬ್ಬೊಬ್ಬರಿಗೆ ಆಗುತ್ತೆ, ಬಟ್ ಈ ಥರ ಬಂದು ಸಬ್ಕಾರಿಯನಿಕ್ ಏನಾದರೂ ಇದ್ದರೆ ಅವರಿಗೆ ಒಂದು 20% ಮೆಂಬರ್ಸಿಗೆ ಮಾತ್ರ ಆಗುತ್ತೆ. ಅದು ಯಾಕಾಗುತ್ತೆ, ಏನಕ್ಕೆ ಆ ಥರ ಆಗೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಹಾಗೇನೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಸಬ್ಕಾರಿಯನಿಕ್ ಹೆಮೊರೇಜ್ ನನಗೆ ಯಾವ ರೀತಿ ಬಂತು ಅಂತ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಲ್ಲ, ಅದರಲ್ಲೂ ಕೂಡ ನಾನು ಹೇಳಿದ್ದೀನಿ, ಬಟ್ ಅಷ್ಟು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ನನಗೆ ಏನಪ್ಪ ಅಂತಂದರೆ ನಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು, ಓಕೆನಾ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರಬೇಕಾದ್ರೆ ನನ್ನ ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗಿದೆ, ಬಟ್ ನನಗೆ ಅದು ಪ್ರೆಗ್ನೆಂಟ್ ಇದ್ದೀನಿ ಅಂತ ನನಗೆ ಗೊತ್ತಾಗಿಲ್ಲ ಆ ಟೈಮಲ್ಲಿ. ಸೊ ನಾನು ವಾಕಿಂಗ್ ಆಗಿರ್ಬೋದು, ಜಾಗಿಂಗು, ಯೋಗ ಎಲ್ಲನೂ ಕೂಡ ಆ ಟೈಮಲ್ಲಿ ಮಾಡ್ತಾ ಇದ್ದೆ. ಒಂದಿನ ನನಗೇನಾಯಿತು, ಊಟ ಎಲ್ಲ ಮಾಡಿಕೊಂಡು ನನಗೆ ಎಗ್ ರೈಸ್ ಮಾಡಿದ್ದೆ ಅವತ್ತು ಒಂದು ದಿನ. ನಾನು ಆ ಎಗ್ ರೈಸ್ನ ತಿಂದರೆ ನನಗೆ ಯಾವಾಗಲಾದರೂ ಒಂದ್ಸಲ ಅಂದರೆ ವಾಮಿಟ್ ಆಗೇ ಆಗುತ್ತೆ, ಅಂದರೆ ಜಾಸ್ತಿ ತಿನ್ಬಿಟ್ರೆ ನನಗೆ ವಾಮಿಟ್ ಆಗುತ್ತೆ ಎಗ್ ರೈಸ್ನ. ಸೊ ಆ ಒಂದು ದಿನನೂ ಕೂಡ ನನಗೆ ಆ ರೀತಿ ವಾಮಿಟ್ ಆಯಿತು. ಸೊ ನಾನು ಗ್ಯಾಸ್ಟ್ರಿಕ್ ಇರಬೇಕು ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ. ಬಟ್ ಟ್ಯಾಬ್ಲೆಟ್ಸ್ ತೊಗೊಂಡ ತಕ್ಷಣ ನನಗೆ ಬೇರೆ ದಿನಗಳಲ್ಲೆಲ್ಲ ಕಮ್ಮಿ ಹೊರಟೋಗ್ತಿತ್ತು ನನಗೆ ವಾಮಿಟಿಂಗ್ ಸೆನ್ಸೇಷನ್ನು. ಅಂದರೆ ಆ ದಿನ ನನಗೆ ವಾಮಿಟಿಂಗ್ ಅನ್ನೋದು ನಿಲ್ಲಿಲ್ಲ, ಮೀನ್ಸ್ ಅಂದರೆ ವಾಮಿಟಿಂಗ್ ಬರೋ ಥರ ಸೆನ್ಸೇಷನ್ ಆಗ್ತಿದೆ, ಬರ್ತಾ ಇಲ್ಲ, ಅದೇ ರೀತಿ ಆಗ್ತಾ ಇತ್ತು ನನಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ. ಸೊ ಅವಾಗ ನನ್ನ ಫ್ರೆಂಡ್ ಜೊತೆ ನಾನು ಇದನ್ನು ಡಿಸ್ಕಷನ್ ಮಾಡಿದೆ. ಅವಳು ಹೇಳಿದ್ಲು ಒಂದ್ಸಲ ಪ್ರೆಗ್ನೆನ್ಸಿ ಚೆಕ್ ಮಾಡು ಅಂತ ಹೇಳಿದ್ಲು. ಅವಳೇ ನನಗೆ ಕಿಟ್ ಎಲ್ಲ ತೊಗೊಂಡು ಬಂದು ಕೊಟ್ಲು. ಓಕೆ ಆಯಿತು ಅಂದ್ಬಿಟ್ಟು ಚೆಕ್ ಮಾಡಿದೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ತುಂಬಾ ಖುಷಿ ಆಯಿತು ಗಾಯ್ಸ್. ಓನಮ್ಮ, ಹಾಕೊಡ್ತೀನಿ ಅಮ್ಮ. ಹೋಗಮ್ಮ, ತಿಂತಾರೋ ನೀನು? ಹಾಕೊಡ್ತೀನಿ. ಬಾಯ್. ಸೊ ಅವಳು ತಂದುಕೊಟ್ಲು ಕಿಟ್ನ. ನಾನು ಚೆಕ್ ಮಾಡಿದೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಗಾಯ್ಸ್. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅವತ್ತೊಂದು ದಿನ ಮರೆಯೋಕ್ಕಾಗಲ್ಲ. ಇನ್ನೂ ನನಗೆ ಕಣ್ಣು ಮುಂದೆನೇ ಇದೆ ಅದು, ಅಂದರೆ ಪ್ರೆಗ್ನೆನ್ಸಿ ಚೆಕ್ ಮಾಡಿದ್ದು, ನನ್ನ ಖುಷಿನ ನಾನು ಸಂಭ್ರಮ ಪಟ್ಟಿದ್ದು ಎಲ್ಲ ಕೂಡ ನನಗೆ ಇನ್ನೂ ನನ್ನ ಕಣ್ಣು ಮುಂದೆನೇ ಇದೆ, ಓಕೆನಾ. ಸೊ ಅದಾದ್ಮೇಲಿಂದ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳಿದೆ. ಅವರು ಕೂಡ ತುಂಬಾ ಖುಷಿಪಟ್ಟರು. ಆಮೇಲೆ ಬಂದುಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಹೌದು ಅಂತಂದರೆ ನಾನು ಪೀರಿಯಡ್ಸ್ ಆಗಿ 3 months ಆಗಿತ್ತು, ಓಕೆನಾ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋದ್ರಿಂದ ನನಗೆ 2 months ಇಲ್ಲ 2.5 months 3 months ಆ ಥರ ಆಗ್ತಾಯಿತ್ತು. ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿದ್ದು ನನಗೆ 2/12/2021 ಓಕೆನಾ. ಸೊ ಹೋಗಿ ಚೆಕ್ ಮಾಡಿಸಿದ್ವಿ. ಹೌದು ನಿಮಗೆ 6 weeks ಆಗಿದೆ ಈ ಥರ ಅಂತೆಲ್ಲ ಹೇಳಿದ್ರು. ತುಂಬಾ ಖುಷಿ ಆಯಿತು. ಮನೆಗೆ ಬಂದ್ಬಿಟ್ಟು ಹೇಳೋಕ್ಕಾಗಲ್ಲ ಗಾಯ್ಸ ಎಷ್ಟು ಖುಷಿ ಆಗುತ್ತೆ ಅಂತ. ಅಂದರೆ ನಿಜವಾಗ್ಲೂ ತುಂಬಾ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ, ಅಂದರೆ ತುಂಬ ಕಾದು ಸಿಗುತ್ತಲ್ಲ, ಅದ್ರದ್ದು ಖುಷಿ ಅಂತೂ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ, ಓಕೆನಾ. ಸರಿ ಆಯಿತು. ನಾನು ಆ ಟೈಮಲ್ಲಿ ಜಾಬ್ ಕೂಡ ಹೋಗ್ತಾ ಇದ್ದೆ. ಸರಿ ಜಾಬ್ ಕಂಟಿನ್ಯೂ ಮಾಡೋಣ, ಏನಾಗಲ್ಲ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡಿದೆ 1 week. ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಕೂಡ 1 week ಕಂಟಿನ್ಯೂ ಮಾಡಿದೆ. ಬಟ್ ನನಗೆ ಆಗಲಿಲ್ಲ, ಏನೋ ಒಂಥರ ತುಂಬಾ ಇರಿಟೇಷನ್ನು ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಯಾಕೋ ಆಗ್ತಾಯಿಲ್ಲ, ಬೇಡ ಕ್ವಿಟ್ ಮಾಡೋದೇ ಒಳ್ಳೇದು ಅಂತ ಅಂದ್ಬಿಟ್ಟು ನಾನು ಜಾಬ್ನ ಕ್ವಿಟ್ ಮಾಡಿದೆ, ಓಕೆನಾ. ಆ ಟೈಮಲ್ಲಿ ಅದೇ ಮಂತಲ್ಲಿ ಏನಾಯಿತು ಅಂದರೆ ಗಾಯ್ಸ್, ನನಗೆ ಅದೇ ಮಂತ್ ಎಂಡಲ್ಲಿ ನನಗೆ ಒಂದು ಸ್ವಲ್ಪ ಅಂತಂದರೆ ಇಷ್ಟು ನನಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ತು. ಅದು ಕ್ಲಾಟಿಂಗ್ ಥರ ಇತ್ತು ಬ್ಲೀಡಿಂಗ್, ಓಕೆನಾ. ಸೊ ನಾನು ಫುಲ್ಲಂತೂ ಗಾಬರಿ ಆಗಿಬಿಟ್ಟೆ, ಏನಪ್ಪ ಈ ಥರ ಕಾಣಿಸ್ತಿದೆ ಏನೋ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ. ಅವ್ರು ಕಾಲ್ ಪಿಕ್ ಮಾಡಲಿಲ್ಲ. ಓಕೆ ಫೈನ್ ಅಂದ್ಬಿಟ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ಅವಳು ಏನು ಹೆದರ್ಕೊಂಬೇಡ, ಏನಾಗಲ್ಲ, ತಲೆ ಕೆಡಿಸ್ಕೊಬೇಡ ನೀನು ಇದಕ್ಕೆಲ್ಲ, ಒಂದ್ಸಲ ಹೋಗಿ ಡಾಕ್ಟ್ರಿಗೆ ತೋರಿಸು ಅಂತ ಹೇಳಿದ್ಲು. ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸಿದಾಗ, ಹೌದು ನಿಮಗೆ ಈ ಥರ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ,
ಏನಕ್ಕೆ ಅಂತ ಕೇಳಿದಾಗ ಎಲ್ಲ ನಿಮ್ಮ ಡಾಕ್ಟ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ಹೋಗಿ ನೀವು ಅಂತ ಹೇಳಿದ್ರು ನನಗೆ. ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಡಾಕ್ಟರ್ ಅವರು. ಓಕೆ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರು ನೀನೇನಾದರೂ ವೆಯ್ಟ್ ಎತ್ತದ ಇಲ್ಲ ಅಂತಂದರೆ ಎಲ್ಲಾದರೂ ಜರ್ನಿ ಮಾಡಿದ್ದ ಅಂತ ಕೇಳಿದ್ರು. ಏನಿಲ್ಲ ಡಾಕ್ಟರ್, ಆ ಥರ ಏನೂ ಮಾಡಿಲ್ಲ, ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲಿಂದ ನಾನು ಆ ಥರ ಏನೂ ಮಾಡಿಲ್ಲ. ಬಟ್ 1 ವೀಕ್ ಮಾತ್ರ ಜಾಬ್ ನಾನು ಹೋಗ್ತಾ ಇದ್ದೆ, ಯಾಕೋ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಕ್ವಿಟ್ ಮಾಡಿಬಿಟ್ಟೆ ಜಾಬ್ನ ಅಂತ ಹೇಳಿದೆ. ಏನು ಮೇಡಮ್ ಆ ಥರ ಅಂದರೆ ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು ನನಗೆ ಪ್ಲೆಸೆಂಟಾ ಮತ್ತು ಯೂಟ್ರಸ್ ಮಧ್ಯ ಬ್ಲಡ್ ಕ್ಲಾಟಿಂಗ್ ಆಗುತ್ತಂತೆ. ಓಕೆನಾ, ಆ ಬ್ಲಡ್ ಕ್ಲಾಟಿಂಗ್ ಆಗುತ್ತಲ್ಲ ಅದೇನೇ ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಹೇಳ್ತಾರೆ. ಅಂದರೆ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಅಲ್ಲಿ ಬ್ಲಡ್ ಕ್ಲಾಟಿಂಗ್ ಅಂತ ಅನ್ನೋದು ಆಗುತ್ತೆ, ಸರಿನಾ. ಸೊ ಆ ಥರ ಹೇಳಿದ್ರು. ಅದು ಏನಕ್ಕಾಗತ್ತೆ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ದು, ಈ ಥರ ವೆಯ್ಟ್ ಎತ್ತಿದ್ರೆ, ಇಲ್ಲಾಂತಂದರೆ ಎಲ್ಲರೂ ಜರ್ನಿ ಮಾಡಿದರೆ, ಇಲ್ಲಾಂತಂದರೆ ಏನಾದರೂ ಕೆಲಸ ಮಾಡಿದರೆ, ಅಂದರೆ ಮನೆಯಲ್ಲೇ ಬಗ್ಗಿಯದಳೋದು ಆ ಥರ ಎಲ್ಲ ಕೆಲಸ ಆ ಟೈಮಲ್ಲಿ ನೀವು ಮಾಡಿದರೆ ಥರ ಆಗುತ್ತೆ ಅಂತ ಹೇಳಿದ್ರು. ಆವಾಗ ನಾನೇನು ಯೋಚನೆ ಮಾಡಿದ್ದು ಅಂತಂದರೆ, ನಾನು ಆಲ್ರೆಡಿ ಪ್ರೆಗ್ನೆಂಟ್ ಇದ್ದರೂ ಕೂಡ ನಾನು ವಾಕಿಂಗ್ ಮಾಡ್ತಾಯಿದ್ದೆ, ಜಾಗಿಂಗ್ ಮಾಡ್ತಾಯಿದ್ದೆ, ಮತ್ತು ಯೋಗ ಮಾಡ್ತಾಯಿದ್ದೆ, ವೆಯ್ಟ್ ಎಲ್ಲ ಎತ್ತುತ್ತಾ ಇದ್ದೆ ನಾನು, ಆ ಥರ ಎಲ್ಲ ಮಾಡ್ತಿದ್ನಲ್ಲ. ಸೊ ಹಾಗಾಗಿ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲಿಂದ ನಾನು ಮಾಡಿಲ್ಲ, ಅದಕ್ಕಿಂತ ಮುಂಚೆ ಎಲ್ಲ ಮಾಡಿದ್ದೀನಲ್ಲ. ಸೊ ಹಾಗಾಗಿ ಆ ಥರ ಆಗಿರಬಹುದೇನೋ ಅಂತ ನಾನು ಅದನ್ನು ಅಂದ್ಕೊಂಡೆ. ಓ ಇದಕ್ಕೆ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಡಾಕ್ಟರ್ಗೆ ಹೇಳಿದೆ. ಡಾಕ್ಟರ್ ಏನು ಮಾಡೋದು ಇವಾಗ ಅಂತ ಕೇಳಿದಾಗ ನಮ್ಮ ಡಾಕ್ಟರು ಏನಿಲ್ಲ ತಲೆ ಕೆಡಿಸ್ಕೊಬೇಡ, ನೀನು ಒಂದು 3 ವೀಕ್ಸ್ ನೀನು ಇಂಜೆಕ್ಷನ್ನ ತಗೋ, ವೀಕ್ಲಿ ಒನ್ಸ್. ಓಕೆನಾ, 1 ಇಂಜೆಕ್ಷನ್ನು 3 ಇಂಜೆಕ್ಷನ್ನ ನೀನು ತೊಗೊಳ್ಬೇಕಾಗುತ್ತೆ, 3 ವೀಕ್ಸು ತಗೋ ಅಂತ ಅಂದ್ಬಿಟ್ಟು ಅವ್ರು ನನಗೆ ಈ ಥರ ಅಂದರೆ ಇಂಜೆಕ್ಷನ್ನ ಕೊಟ್ಟರು, ಸರಿನಾ. ಆ ಇಂಜೆಕ್ಷನ್ ತೊಗೊಂಡ್ಮೇಲೆ ಅಂದರೆ ಗಾಯ್ಸ್ ಎಷ್ಟು ಸಫರ್ ಪಟ್ಟಿದ್ದೀನಿ ಅಂತಂದರೆ, ನಾನು ಆ ಇಂಜೆಕ್ಷನ್ ತಗೊಂಡು ಒಂದು 2 ಡೇಸ್ 3 ಡೇಸ್ ಆದಮೇಲೆ ನನಗೆ ಮೋಷನ್ ಪ್ರಾಬ್ಲಮ್ ಆಗ್ತಿತ್ತು. ಅದು 1 ದಿನ ಮಾತ್ರ ಮೋಷನ್ ಪ್ರಾಬ್ಲಮ್ ಆಯಿತು. ಎಷ್ಟು ಕಷ್ಟ ಆಯಿತು ಅಂತಂದರೆ, ಆಮೇಲೆ ಡಾಕ್ಟರ್ನ ಮತ್ತೆ ಕನ್ಸಲ್ಟ್ ಮಾಡಿ ಈ ಥರ ಕೇಳಿದಾಗ ಅವರು ಒಂದು ಟಾನಿಕ್ ಕೊಟ್ಟರು, ಈ ಥರ ಟಾನಿಕ್ ಕೊಡ್ತೀನಿ ಅದನ್ನು ತಗೋ ಏನಾಗಲ್ಲ ಅಂತ. ಆ ಟಾನಿಕ್ ತೊಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಬಟ್ ಮತ್ತೆ ನೆಕ್ಸ್ಟು ಸೆಕೆಂಡ್ ಇಂಜೆಕ್ಷನ್ ಹಾಕಿಸ್ಕೊಂಡಲ್ಲ, ಆ ಇಂಜೆಕ್ಷನ್ ಹಾಕಿಸ್ಕೊಂಡಾಗಲೂ ಮತ್ತೆ 3 ಡೇಸಿಗೆ ನನಗೆ ಅದೇ ರೀತಿ ಮೋಷನ್ ಪ್ರಾಬ್ಲಮ್ಮು. ಮತ್ತೆ ಟಾನಿಕ್ ತೊಗೊಂಡೆ ಅಂದರೂ ಕೂಡ ಅದು 1 ದಿನ ಮಾತ್ರ ನಂಗೆ ಮೋಷನ್ ಪ್ರಾಬ್ಲಮ್ ಆಗ್ತಿತ್ತು ಅಷ್ಟೇ. ಆಮೇಲೆ ಏನೋ ಇಲ್ಲ, ನಾರ್ಮಲ್ ಆಗಿಬಿಡ್ತಿದ್ದೆ. ಅದೇ ರೀತಿ 3 ವೀಕ್ಸ್ ಕೂಡ ನಾನು ಒದ್ದಾಡಿದ್ದೀನಿ, ಸರಿನಾ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಸರಿ ಇಂಜೆಕ್ಷನ್ ಎಲ್ಲ ತೊಗೊಂಡು ನೆಕ್ಸ್ಟು 3rd ಮಂತ್ ಸ್ಕ್ಯಾನಿಂಗು. ನನಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದ್ದು 2.5 ಮಂತಲ್ಲಿ. 3rd ಮಂತ್ ಸ್ಕ್ಯಾನಿಂಗಲ್ಲಿ ಮತ್ತೆ ಅದನ್ನು ಒಂದ್ಸಲ ಚೆಕ್ ಮಾಡಿಸಿದ್ರು, ಈ ಥರ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತಲ್ಲ ಅದು ಕ್ಲಿಯರ್ ಆಗಿದೆಯಾ. ನನ್ನ ಪುಣ್ಯಕ್ಕೆ ಗಾಯ್ಸ್ ನನಗೆ ಸ್ವಲ್ಪನೇ ಅಂದರೆ ಮಿನಿಮಲ್ ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಹಾಕಿದ್ರು, ಸರಿನಾ, ಸ್ವಲ್ಪನೇ ಆಗಿದೆ ಅಂತ. ಅದೇನಾಗಿತ್ತು, ಆ 3 ವೀಕ್ಸ್ ನಾನು ಇಂಜೆಕ್ಷನ್ನ ತೊಗೊಂಡೆ, ಮತ್ತು ಮೇನಾಗಿ ರೆಸ್ಟ್ ಮಾಡಬೇಕು ಅದಕ್ಕೆ, ಸರಿನಾ. ಮೇನಾಗಿ ನಾನು ಏನೂ ಕೆಲಸ ಮಾಡ್ತಿರಲಿಲ್ಲ, ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೆ, ತಿಂತಾ ಇದ್ದೆ, ಅಡುಗೆ ತಿಂಡಿ ಎಲ್ಲ ನಾನೇ ಮಾಡ್ಕೊಳ್ತಿದ್ದೆ. ಬಟ್ ಇನ್ನು ಬೇರೆ ಏನು ಕೆಲಸ ನಾನು ಮಾಡ್ಕೊಳ್ತಾ ಇರಲಿಲ್ಲ. ಆರಾಮಾಗಿ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೆ, ಯಾವುದೂ ತಲೆಗೆ ಹಾಕೊಳ್ತಾ ಇರಲಿಲ್ಲ, ಆರಾಮಾಗಿದ್ದೆ. ಸೊ ಇಂಜೆಕ್ಷನ್ನು ತೊಗೊಂಡೆ. ಆ 3rd ಮಂತ್ ಸ್ಕ್ಯಾನಿಂಗಲ್ಲಿ ಅದು ಕ್ಲಿಯರ್ ಆಗಿತ್ತು ನನಗೆ. ಅದೇ ಕ್ಲಾಟಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ಫುಲ್ಲು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ಡಾಕ್ಟರು. ಆಮೇಲೆ ನಮ್ಮ ಡಾಕ್ಟರು ನೋಡು ರೆಸ್ಟ್ ಮಾಡು ಆರಾಮಾಗಿ, ಮತ್ತೆ ಪ್ರಾಬ್ಲಮ್ ಮಾಡ್ಕೊಳ್ಬೇಡ ಅಂತ ಹೇಳಿ ಡಾಕ್ಟರು ಹೇಳಿ ಕಳಿಸಿದ್ರು. ಓಕೆ ಆಯಿತು ಅಂತ ಅಂದ್ಬಿಟ್ಟು ಮಾಮೂಲಿ ನಾನು ರೆಸ್ಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಂಡು ಹೋದೆ. ಇಷ್ಟ ಆಯಿತು ಗಾಯ್ಸ್. ಓಕೆನಾ, ನಾನು ಆಲ್ರೆಡಿ ಇಲ್ಲಿ ತೋರಿಸಿದ್ದೀನಿ. ನಾನು ಇನ್ನೊಂದ್ಸಲ ನಿಮಗೆ ತೋರಿಸ್ತೀನಿ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಲ್ಲಿ ಮೆನ್ಷನ್ ಮಾಡಿರ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗಾಯ್ಸ್, ಇದು ನಂದು ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲಿ ನೋಡಿ 2/12/2021 ನಾನು ಇದನ್ನು ಮಾಡಿಸಿರೋದು ಸ್ಕ್ಯಾನಿಂಗ್ನ. ಗಾಯ್ಸ್, ಇದರಲ್ಲೂ ನಾನು ಸಿಂಪಲ್ಲಾಗಿ ನಿಮಗೆ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ ಕೈಗೆ ಸಿಕ್ಕಿದ ತಕ್ಷಣ ನಿಮ್ದಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಬೇರೆಯವ್ರದ್ದು ನಿಮ್ಮದು ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಚೆಕ್ ಮಾಡೇ ಕೊಡ್ತಾರೆ. ಅಂದರೂ ಕೂಡ ನಾವು ನಮ್ಮ ಸೇಫ್ಟಿಗೋಸ್ಕರ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಬೆಟರ್. ಯಾಕಂದರೆ ನಂದು ಕೂಡ ಅದು ಎಕ್ಸ್ಚೇಂಜ್ ಆಗಿ ನಾನು ಮತ್ತೆ ಅದನ್ನು ತೊಗೊಂಡೋಗಿ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗಿ ಡಾಕ್ಟ್ರಿಗೆ ತೋರಿಸೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲ, ನಂದು ಬೇರೆ ಏನೋ ಇಶ್ಯೂ ಆಗಿ ಸೊ ಎಕ್ಸ್ರೇನ ಮಾಡಿಸಿದೆ. ಎಕ್ಸ್ರೇದು ರಿಪೋರ್ಟು ಎಕ್ಸ್ಚೇಂಜ್ ಆಗಿತ್ತು. ಸೊ ಹಾಗಾಗಿ ನಾನು ಅವತ್ತಿಂದ ಈ ಥರ ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ಸು ಏನೇ ಮಾಡಿಸಿದ್ರು ಕೂಡ ಒಂದ್ಸಲ ನಮ್ದಲ್ವ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ನೀವು ಕೂಡ ಹಾಗೆ ಮಾಡಿ. ಆಮೇಲೆ ಗೈಸ್, ಇನ್ನೊಂದೇನಂತ ಅಂದರೆ ನೋಡಿ, ಇಲ್ಲಿ ನಾನು 2/12/2021 ನಂದು ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗಿದ್ದು 6 ವೀಕ್ಸ್ 3 ಡೇಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ಅದೇ ಮಂತಲ್ಲಿ ನಂದು ನೋಡಿ, ಸೊ ನೋಡಿ ಇಲ್ಲಿ 30/12/2021 ನಾನು ಮತ್ತೆ ಸ್ಕ್ಯಾನಿಂಗ್ನ ಮಾಡಿಸಿದ್ದು. ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ, ಮಿನಿಮಲ್ ಸಬ್ಕೊರಿಯಾನಿಕ್ ಹೆಮೊರೇಜ್ ಮೆಜರಿಂಗ್, ಎಷ್ಟು ಮೆಜರ್ಮೆಂಟ್ ಆಗಿದೆ, ಅದು ಎಷ್ಟು ಮೆಜರ್ಮೆಂಟ್ ಇತ್ತು ಅಂತಾನು ಕೂಡ ಮೆನ್ಷನ್ನ ಮಾಡಿದ್ದಾರೆ. ಅಂದರೆ ಕ್ಲಾಟಿಂಗು ಎಷ್ಟು ಮೆಜರ್ಮೆಂಟ್ ಇತ್ತು ಅಂತ ಮಾಡಿದ್ದಾರೆ. ನೋಡಿ ಈ ಥರ ಕೊಟ್ಟಿರ್ತಾರೆ, ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆವಾಗ ನನಗೆ ಇಲ್ಲಿ ನೋಡಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ 11 ವೀಕ್ಸ್ 0 ಡೇಸ್ ಆಗಿತ್ತು. ಆ್ಯಂಡ್ ಎಗೇನ್ ನನಗೆ ನೋಡಿ
ಇದು ಬಂದು 3rd ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು 17/1/2022ನಲ್ಲಿ ನಾನು ಇದನ್ನು ಮಾಡಿಸಿದ್ದು. ಇದರಲ್ಲಿ ನನಗೆ ಯಾವುದೇ ರೀತಿ ಸಬ್ಕೊರಿಯೋನಿಕ್ ಹೆಮೊರೇಜ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಲ್ಲಿ ಹೇಳಿದ್ರು. ಬಟ್ ಇಲ್ಲಿ ಯಾವುದೇ ರೀತಿ ಅವರು ಮೆನ್ಷನ್ನ ಮಾಡಿಲ್ಲ. ಅಕಸ್ಮಾತ್ ಏನಾದರೂ ಅದು ನನಗೆ ಹೋಗಿಲ್ಲ ಅಂತ ಅಂದಿದ್ದಿದ್ರೆ ಇಲ್ಲಿ ಇಂಪ್ರೆಷನಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಗಾಯ್ಸ್ ಈ ಇಂಪ್ರೆಷನಲ್ಲಿ ಅವರು ಮೆನ್ಷನ್ನ ಮಾಡ್ತಾರೆ. ಅದನ್ನು ನೋಡಿಬಿಟ್ಟೆ ಡಾಕ್ಟರ್ ನಿಮಗೆ ಹೇಳೋದು ಈ ಥರ ಆಗಿದೆ, ಈ ಥರ ಪ್ರಾಬ್ಲಮ್ ಇದೆ, ಇಲ್ಲ ಪ್ರಾಬ್ಲಮ್ ಇಲ್ಲ ಅಂತ. ಇದನ್ನೇ ಇಂಪ್ರೆಷನ್ನ ನೋಡಿಬಿಟ್ಟು ಅವರು ನಿಮಗೆ ಹೇಳೋದು. ನೋಡಿ, ಯಾವುದೇ ರೀತಿ ನನಗೆ ಇದರಲ್ಲಿ ಇರಲಿಲ್ಲ. ಸೊ ಗೈಸ್ ನೋಡಿದ್ರಲ್ಲ, ನಾನು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಿಮಗೆ ತೋರಿಸ್ದೆ, ಆ ಥರ ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ಸೊ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ನಮಗೂ ಕೂಡ ಈ ಥರ ಸಬ್ಕೊರಿಯೋನಿಕ್ ಇದೆ, ಏನು ಮಾಡಬೇಕು ಮೇಡಮ್ ತಿಳಿಸ್ಕೊಡಿ ಅಂತ ಸುಮಾರು ಜನ ಹೇಳಿದ್ದೀರಾ. ನಾನು ಹೇಳೋದು ಒಂದೇ ಗಾಯ್ಸ್, ಏನಂತ ಅಂದರೆ ನಿಮ್ಮದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತಾ, ಅಕಸ್ಮಾತು ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾದರೂ ಇದ್ದರೆ ನೀವು ಅಂದರೂ ಕೂಡ ನೀವು ಒಂದು, ಈಗ ನೋಡಿ ನಾನೇ ಯಾವ ರೀತಿ ಪ್ರಾಬ್ಲಮ್ನ ಮಾಡ್ಕೊಂಡೆ ಅಂತಂದರೆ ಹೇಳಿದೆ ನಾನು ನಿಮಗೆ. ಸೊ ಅಂದರೂ ಕೂಡ ನೀವು ಒಂದ್ಸಲ ಪ್ರೆಗ್ನೆನ್ಸಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೂ ಕೂಡ ಒಂದ್ಸಲ ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಓಕೆನಾ. ಅಕಸ್ಮಾತ್ ನಿಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನು ಇಲ್ಲದೇ ಏನಾದರೂ ನಿಮಗೆ ಪೀರಿಯಡ್ಸ್ ಏನಾದರೂ ಆಗಲಿಲ್ಲ ನೀವು ಅಂತಂದರೂ ಕೂಡ ನೀವು ಆ ಟೈಮಲ್ಲಿ ಚೆಕ್ ಮಾಡಿಕೊಂಡು ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನೀವು ರೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು ಗಾಯ್ಸ್ ಇದಕ್ಕೆ. ಓಕೆನಾ. ಈ ವೆಯ್ಟ್ ಎತ್ತೋದು, ಸುಮ್ಮನೆ ಜೋರಾಗಿ ಓಡಾಡೋದು, ಮೆಟ್ಲತ್ತೋದು ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಎಲ್ಲ ಮಾಡಿದಾಗ ಹೊಟ್ಟೆ ಮೇಲೆ ಭಾರ ಬೀಳಬಾರ್ದು. ಆ ಟೈಮಲ್ಲಿ ಹೊಟ್ಟೆ ಮೇಲೆ ಭಾರ ಬಿದ್ದಾಗಲೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣವೇ ಆರಾಮಾಗಿ ರೆಸ್ಟ್ ಮಾಡಬೇಕು ನೀವು ಮೇನಾಗಿ. ಒಬ್ಬೊಬ್ಬರಿಗೆ ಡಾಕ್ಟರ್ ಏನು ಹೇಳ್ತಾರೆ ಅಂತಂದರೆ, ಈಗ ಮ್ಯಾಕ್ಸಿಮಮ್ ಏನಾದರೂ ಸಬ್ಕೊರಿಯೋನಿಕ್ ಏನಾದರೂ ಇದ್ದರೆ, ಅಂದರೆ ಗಾಯ್ಸ್ ಇದು ತುಂಬ ಜನಕ್ಕೆ ಇರಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಜನಕ್ಕೆ ಬರುವಂಥದ್ದು ಮಾತ್ರ ಇದು ಅಷ್ಟೇ, ಆಯಿತಾ. ಡಾಕ್ಟರೇ ನಿಮಗೆ ಹೇಳ್ತಾರೆ ಈ ಥರ ಅಕಸ್ಮಾತ್ ಮ್ಯಾಕ್ಸಿಮಮ್ ಸಬ್ಕೊರಿಯೋನಿಕ್ ಏನಾದರೂ ಇದ್ದರೆ ನಿಮಗೆ ಈ ಥರ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಇಲ್ಲ ಇಂಜೆಕ್ಷನ್ಸ್ ಎಲ್ಲನೂ ಕೂಡ ನಿಮಗೆ ಕೊಡ್ತಾರೆ. ಅದನ್ನೆಲ್ಲ ಕಂಪಲ್ಸರಿ ನೀವು ಮಿಸ್ ಮಾಡ್ದೇ ತೊಗೊಳ್ಳಿ, ಆರಾಮಾಗಿ ಅದು ಕ್ಲಿಯರ್ ಆಗುತ್ತೆ. ಓಕೆನಾ. ತುಂಬಾ ನೀವು ಏನು ಮಾಡಬೇಕು ಅಂತಂದರೆ ಅವ್ರು ಬೆಡ್ ರೆಸ್ಟ್ ಹೇಳಿದ್ರು ಅಂತ ಅಂದ್ಬಿಟ್ಟು ಫುಲ್ಲು ಮಲ್ಗೇ ಇರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ರೆಸ್ಟ್ ಮಾಡಿ, ಆದಷ್ಟು ರೆಸ್ಟ್ ಮಾಡಿ. ಬಟ್ ಸ್ವಲ್ಪ ಆ್ಯಕ್ಟಿವ್ ಆಗಿ ಒಂದು ಚೂರು ದೂರ ಹೋಗಬೇಡಿ, ಇಲ್ಲಿಲ್ಲೇ ಓಡಾಡೋದು ಆ ಥರ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಗಾಯ್ಸ್. ಸರಿನಾ. ಆ ಟೈಮಲ್ಲಿ ರೆಸ್ಟು ಎಷ್ಟು ಇಂಪಾರ್ಟೆಂಟ್ ಓಕೆ, ಬಟ್ ಆ ಟೈಮಲ್ಲಿ ಸ್ವಲ್ಪ ಹಾಗೇನೆ, ಅಂದರೆ ತುಂಬ ತೀರಾ ರೆಸ್ಟ್ ಮಾಡಬೇಡಿ. ಸರಿನಾ. ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ, ಮಲ್ಕೊಳ್ತಾ ಇದ್ದೆ ಆರಾಮಾಗಿ, ಬಟ್ ಅಷ್ಟೊಂದು ತಿಂಡಿ ಅಡುಗೆಲ್ಲ ನಾನೇ ಮಾಡ್ಕೊಂಡು ತಿಂತಾ ಇದ್ದೆ. ಆ ಥರ ಆಗಿದ್ರು ಕೂಡ ತಿಂಡಿ ಅಡುಗೆ ಮಾಡ್ಕೊಂಡೆಲ್ಲ ತಿಂತಾ ಇದ್ದೆ, ಬೇರೆ ಕೆಲಸ ಏನೋ ಮಾಡ್ತಾ ಇರಲಿಲ್ಲ, ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಅಲ್ಲೇ ಮನೆ ಹತ್ರ ಸುಮ್ಮನೆ ಹಾಗೆ ಓಡಾಡ್ತಾ ಇದ್ದೆ, ಕೂತ್ಕೊಳ್ತಾ ಇದ್ದೆ, ಆ ಥರ ಎಲ್ಲ ಮಾಡ್ತಾ ಇದ್ದೆ. ತುಂಬ ತೀರಾ ನಾನು ಮಲ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ, ಯಾಕಂದರೆ ನನಗೆ ಮಿನಿಮಲ್ ಇತ್ತಲ್ವಾ. ಸೊ ಹಾಗಾಗಿ ಅಕಸ್ಮಾತ್ ನಿಮಗೆ ಮ್ಯಾಕ್ಸಿಮಮ್ ಏನಾದರೂ ಇದ್ದರೆ ನೀವು ರೆಸ್ಟ್ ಮಾಡಿ. ಓಕೆನಾ. ತುಂಬ ಜಾಸ್ತಿ ಓಡಾಡಕ್ಕೆ ಹೋಗಬೇಡಿ, ಆರಾಮಾಗಿ ಬೆಡ್ ರೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ಬಟ್ ಮಿನಿಮಲ್ ಏನಾದರೂ ಇದ್ದರೆ ನಿಮಗೆ ಅಕಸ್ಮಾತು ಆದಷ್ಟು ಅಷ್ಟೊಂದೇನು ರೆಸ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಮಾಡಿ, ಬಟ್ ಜಾಸ್ತಿ ಏನು ಮಾಡೋ ನೆಸೆಸಿಟಿ ಇರಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆನಾ. ಸೊ ಆದಷ್ಟು ಒಳ್ಳೊಳ್ಳೆ ಫುಡ್ನ ತಗೊಳ್ಳಿ ಈ ಟೈಮಲ್ಲಿ. ತುಂಬ ನಾನು ಯಾವ್ಯಾವ ರೀತಿ ಫುಡ್ನ ತೊಗೊಳ್ಬೇಕು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ್ಯಂಡ್ ನಾರ್ಮಲ್ ಡೆಲಿವರಿಗೂ ಕೂಡ ನಿಮಗೆ ಯಾವ್ಯಾವ ರೀತಿ ಫುಡ್ಗಳನ್ನ ತೊಗೊಂಡ್ರೆ ನಿಮಗೆ ನಾರ್ಮಲ್ ಡೆಲಿವರಿಗೆ ಒಂದು ಸ್ಟ್ರೆಂತ್ ಅನ್ನೋದು ಕೊಡುತ್ತೆ, ಅದನ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ. ಅದನ್ನೆಲ್ಲ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಬೇಕಾದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಗೈಸ್ ಇದರಲ್ಲಿ ಏನಪ್ಪ ಅಂತಂದರೆ ಇದು ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಳೋದು ಅಂತಂದರೆ ಒಂದು ಬೆಡ್ ರೆಸ್ಟ್. ಓಕೆನಾ. ಸೊ ಇನ್ನೊಂದೇನಂತ ಅಂದರೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಯಾವುದಕ್ಕೂ. ಯಾರು ಏನೇ ಅನ್ನಲಿ, ಯಾರೇನೇ ಮಾತಾಡಲಿ, ಯಾರೇನೇ ಇದು ಮಾಡಲಿ, ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಆ ಟೈಮಲ್ಲಿ ಹೊಟ್ಟೆ ಉರ್ಸೋರು ತುಂಬ ಜನ ಇರ್ತಾರಂತೆ. ಸರಿನಾ. ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಬಟ್ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ದೇನೆ ಆರಾಮಾಗಿ ನೀವು ಹೆಲ್ತ್ನ ನೋಡ್ಕೊಳ್ಳಿ, ಒಳ್ಳೊಳ್ಳೆ ಫುಡ್ನ ತೊಗೊಳ್ಳಿ. ಆರಾಮಾಗಿ ಫುಡ್ ತೊಗೊಂಡು ನೀವು ಆರಾಮಾಗಿ ಓಡಾಡಿಕೊಂಡು ಮ್ಯೂಸಿಕ್ ಕೇಳೋದಾಗಿರಬಹುದು, ಬುಕ್ಸ್ ಓದೋದಾಗಿರ್ಬೋದು, ಟಿ ವಿ ನೋಡೋದಾಗಿರಬಹುದು, ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳೋದಾಗಿರಬಹುದು, ಒಳ್ಳೊಳ್ಳೆ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳಿ. ಆ ಥರ ಮಾಡಿ. ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ. ಈ ಥರ ಆಗೋಯ್ತು, ಬ್ಲೀಡಿಂಗ್ ಆಗಿಬಿಟ್ಟಿದೆ, ಏನಪ್ಪ ಮಾಡೋದು, ಏನಾಗುತ್ತೋ ಏನೋ ಗೊತ್ತಿಲ್ವಲ್ಲಪ್ಪ, ಈ ಥರ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಗಾಯ್ಸ್. ನೀವು ಆದಷ್ಟು ಪಾಸಿಟಿವ್ ಆಗಿ ಮೈಂಡ್ನ ನೀವು ಇಟ್ಕೊಳ್ಬೇಕು. ಆ ಟೈಮಲ್ಲಿ ನೀವು ಎಷ್ಟು ಪಾಸಿಟಿವ್ ಆಗಿ ಇರ್ತೀರೋ ಅಷ್ಟೇ ನಿಮಗೆ ತುಂಬಾ ಒಳ್ಳೆಯದು. ಅದು ಕೂಡ ಬೇಗನೆ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಸರಿನಾ. ಸೊ ಹಾಗಾಗಿ ಮೈಂಡನ್ನ ಆ ಕಡೆ ಡೈವರ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಮೇನಾಗಿ ಎದ್ರಿಕೊಳ್ಬಾರ್ದು. ಸರಿನಾ. ಸೊ ಈ ಥರ ಮಾಡಿಕೊಂಡು ನೀವು ಒಳ್ಳೊಳ್ಳೆ ಫುಡ್ಗಳನ್ನ ತಿನ್ಕೊಂಡು ಬನ್ನಿ. ಮತ್ತು ಜಾಸ್ತಿ ಹೀಟ್ ಐಟಮ್ಸ್ ಎಲ್ಲ ನೀವು ತೊಗೊಳಕ್ಕೆ ಹೋಗ್ಬೇಡಿ. ಡಾಕ್ಟರ್ನ ಕೇಳಿ ಏನು ಫುಡ್ನ ತೊಗೊಳ್ಬೇಕು ಅಂತ. ನಿಮ್ಮ ಬಾಡಿ ಕಂಡೀಷನ್ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ಸೊ ಅವರೇ ನಿಮಗೆ ಹೇಳ್ತಾರೆ ಯಾವ್ಯಾವ ರೀತಿ ಫುಡ್ನ ತೊಗೊಳ್ಬೇಕು ಅಂತ. ಕೇಳಿಕೊಂಡು ನೀವು ಆರಾಮಾಗಿ ಈ ಥರ ಎಲ್ಲ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ, ಈ ಥರ ಸಬ್ಕೊರಿಯೋನಿಕ್ ಬಂದಿದ್ರು ಕೂಡ ನೀವು ಅದನ್ನು ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಬಿಡ್ಬೋದು. ಓಕೆನಾ. ನಾನು ಕೂಡ ಹಾಗೇನೆ, ನಾನು ತಲೆನೇ ಕೆಡ್ಸ್ಕೊತಿರಲಿಲ್ಲ ಆ ಟೈಮಲ್ಲಿ. ಅಂದರೆ ತುಂಬ ಭಯ ಆಯಿತು ನನಗೆ ಆ ಟೈಮಲ್ಲಿ. ಬಟ್ ಏನು ಮಾಡ್ತೀರಾ,
ಪಾಸಿಟಿವ್ ಆಗಿರಬೇಕು ಅಷ್ಟೇ, ಏನಾಗುತ್ತೋ ಆಗಲಿ, ಏನು ಬರುತ್ತೋ ಬರಲಿ, ಪಾಸಿಟಿವ್ ಆಗಿರಬೇಕು ಅಂತ ನಾನು ಅದೇ ರೀತಿ ಥಿಂಕ್ ಮಾಡಿಕೊಂಡು ಅದು ಸ್ವಲ್ಪನೇ ಆಗಿತ್ತು ಸದ್ಯ ನನ್ನ ಪುಣ್ಯಕ್ಕೆ, ಅದು ಕ್ಲಿಯರ್ ಆಯಿತು. ಅದಾದಮೇಲಿಂದ ಆರಾಮಾಗಿ ಪ್ರೆಗ್ನೆನ್ಸಿ ಜರ್ನಿನ ಮುಂದೆ ಕಂಟಿನ್ಯೂ ಮಾಡಿದೆ. ಓಕೆನಾ. ಸೊ ಗೈಸ್ ನೋಡಿದ್ರಲ್ಲ, ಈ ರೀತಿ ನೀವು ಆರಾಮಾಗಿ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ರೆಸ್ಟ್ ಮಾಡಿ, ಆರಾಮಾಗಿ ತಲೆ ಕೆಡಿಸ್ಕೊಳ್ಬೇಡಿ, ಒಳ್ಳೊಳ್ಳೆ ಫುಡ್ನ ತೊಗೊಳ್ಳಿ. ಈ ಥರ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಯಾವ ಸೊಪ್ಪು ಕೊರಿಯನಿಗೂ ಬರೋದಿಲ್ಲ. ಬಂದರೂ ಕೂಡ ನೀವು ಆರಾಮಾಗಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬಿಡ್ಬೋದು. ಸರಿನಾ. ಓಕೆ ಗೈಸ್, ಇಷ್ಟ ಆದರೆ ಈ ವಿಡಿಯೋ ನಿಮಗೆ ಲೈಕ್ ಮಾಡಿ. ಹಾಗೆಯೇ ನಾನು ಹಲವಾರು ಪ್ರೆಗ್ನೆನ್ಸಿ ವಿಡಿಯೋಸ್ನ ಹಾಕಿದ್ದೀನಿ. ಮಗುವಿಗೆ ಕರುಳ ಬಳ್ಳಿ ಅನ್ನೋದು ಸುತ್ಕೊಂಡ್ಬಿಡುತ್ತೆ ಕತ್ತಿಗೆ, ಅದೆಷ್ಟು ಡೇಂಜರು, ಯಾಕೆ ಸುತ್ಕೊಳ್ಳುತ್ತೆ, ಮತ್ತು ಒಂದು ಪ್ಲೆಸೆಂಟ್ ಪೊಸಿಷನಿಂದ ನಿಜವಾಗ್ಲೂ ನಾವು ಒಂದು ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ ಫೈಂಡ್ ಔಟ್ನ ಮಾಡ್ಬೋದು ನಿಜವಾಗ್ಲೂ. ಮತ್ತು ಬಾಯ್ ಬೇಬಿ ಏನಾದರೂ ಇದ್ದರೆ ನಿಮಗೆ ಮೂಮೆಂಟ್ಸ್ ಅನ್ನೋದು ಯಾವ ಕಡೆ ಜಾಸ್ತಿ ಇದ್ದರೆ ಬಾಯ್ ಬೇಬಿ ಆಗುತ್ತೆ. ಹಾಗೆಯೇ ಒಂದು ಸಿಮ್ಟಮ್ಸಿಂದ ನಾವು ಬಾಯ್ ಬೇಬಿನೇ ಆಗುತ್ತೆ ಗರ್ಲ್ ಬೇಬಿನೇ ಆಗುತ್ತೆ ಅಂತ ನಿಜವಾಗ್ಲೂ 100% ಸಿಮ್ಟಮ್ಸಿಂದ ನಾವು ಫೈಂಡ್ ಔಟ್ನ ಮಾಡ್ಬೋದು ಗೈಸ್. ಓಕೆನಾ. ಅದು ಯಾವ್ಯಾವುದು ಸಿಮ್ಟಮ್ಸು ಎಲ್ಲನೂ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ, ನಿಮಗೆಲ್ಲ ಅದು ಯೂಸ್ಫುಲ್ ಆಗುತ್ತೆ. ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ ಅಲ್ವಾ, ಯಾವ ರೀತಿ ಅಂದರೆ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ನಮ್ಮ ಹೊಟ್ಟೆಲಿ ಯಾವ ಮಗು ಇದೆ ಅಂತ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣವೇ ನಾವು ಅದನ್ನೇ ಯೋಚನೆ ಮಾಡೋದು, ಯಾವ ಮಗು ಹುಟ್ಬೋದು ಅಂತ ಅದನ್ನೇ ಯೋಚನೆ ಮಾಡೋದಲ್ವಾ. ಸೊ ಹಾಗಾಗಿ ನಿಮಗೂ ಕೂಡ ಆ ಕ್ಯೂರಿಯಾಸಿಟಿ ಅನ್ನೋದು ಕ್ಲಿಯರ್ ಅಂದರೆ ನಿಮಗೂ ಗೊತ್ತಾಗುತ್ತೆ ಯಾವ ಮಗು ಇರಬಹುದು ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ. ಸರಿನಾ. ಓಕೆ ಗೈಸ್, ನನ್ನ ಗಂಡು ಮಗುವಿನ ಲಕ್ಷಣಗಳು ನನಗೇನೇನಿತ್ತು ಆ್ಯಂಡ್ ನನ್ನ ಫ್ರೆಂಡ್ಸ್ನ ನಾನು ಕೇಳ್ಕೊಳ್ತಾ ಇದ್ದೆ, ಅವ್ರಿಗೂ ಕೂಡ ಏನಿತ್ತು ಅನ್ನೋದನ್ನೆಲ್ಲ ಹಾಕಿದ್ದೀನಿ. ಹಾಗೆಯೇ ನಿಮಗೆ ಒಂದು ಬಾಯ್ ಬೇಬಿನೇ ಬೇಕು ಅಂತಂದರೆ ಒಂದು ವ್ರತದ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ತುಂಬ ಜನಕ್ಕೆ ಮಕ್ಕಳಾಗ್ತಾಯಿಲ್ಲ, ನಾನು ಕೂಡ ತುಂಬಾ ನೋಡ್ತಾ ಇದ್ದೀನಿ ಗೈಸ್, ತುಂಬ ಜನಕ್ಕೆ ಮಕ್ಕಳಾಗ್ತಾಯಿಲ್ಲ, ಅವ್ರಿಗೂ ಕೂಡ ಅಷ್ಟೇ, ಇಲ್ಲ ಮ್ಯಾರೇಜ್ ಆಗ್ತಾಯಿಲ್ಲ ಅವ್ರಿಗೂ ಕೂಡ ಅಷ್ಟೇ. ಅಂದರೆ ವ್ರತದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ. ಹಾಗೆಯೇ ಕಮೆಂಟ್ ಮಾಡಿ, ಇನ್ನೂ ನಿಮಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.